ಎಲ್ರಿಗೂ ನಮಸ್ಕಾರ. ಇವತ್ತು HRM ಕಿಚನ್ಗೆ ಸ್ವಾಗತ. ಇವತ್ತು ನಾವು ಎಗ್ ಚಿಲ್ಲಿ ಮಾಡೋಣ. ಎಗ್ ಚಿಲ್ಲಿಗೆ ಬೇಕಾಗಿರೋದು ಎಗ್ಗು, ಚಿಲ್ಲಿ ಪೌಡರ್, ಸಾಲ್ಟ್, ಲೆಮನ್ ಜ್ಯೂಸ್. ಒಂದು ಫುಲ್ ಲೆಮನ್ ಯೂಸ್ ಮಾಡ್ತಾ ಇದ್ದೀನಿ. 5 eggs ಯೂಸ್ ಮಾಡ್ತಾ ಇದ್ದೀನಿ. ಚಿಲ್ಲಿ ಪೌಡ್ರ್, ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ. ಸಾಲ್ಟು ಸುಮಾರಾಗಿರಲಿ, ತುಂಬ ಸಪ್ಪೆ ಇರಬಾರ್ದು ಎಗ್ಗು. ಒಂದು ಫುಲ್ ಲೆಮನ್ ಜ್ಯೂಸ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಫಸ್ಟ್ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈಗ ಒಂದೊಂದೇ ಎಗ್ಗು ಹೊಡೆದು ಹಾಕ್ಕೊಳ್ಳೋಣ. ಈಗ ಇದರಲ್ಲಿ 5 ಎಗ್ಗು, ಚಿಲ್ಲಿ ಪೌಡ್ರು, ಸಾಲ್ಟು, ಲೆಮನ್ ಜ್ಯೂಸು 3 ಇದೆ. ಇದನ್ನ ಚೆನ್ನಾಗಿ ಬೀಟ್ ಮಾಡ್ಕೊಳ್ತೀರ. ನೀವು ಆಮ್ಲೆಟ್ಗೆಲ್ಲ ಹೆಂಗೆ ಬೀಟ್ ಮಾಡ್ಕೊಳ್ತೀರಾ ಅದೇ ಥರ ಬೀಟ್ ಮಾಡ್ಕೊಳ್ಳಿ. ಈಗ ಪ್ಯಾನ್ನ ಬಿಸಿಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ 5 ರಿಂದ 6 ಸ್ಪೂನು ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಯಾವುದು ಸೂಟಬಲ್ ಆ ಆಯಿಲ್ ಹಾಕ್ಕೊಳ್ಳಿ. ನಾವು ಯೂಶಲಿ ತೆಂಗಿನೆಣ್ಣೆ ತಿನ್ನೋದು, ಹಾಗೆ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಎಣ್ಣೆ ಬಿಸಿಯಾಗಿದೆ. ಇವಾಗ ನಿಧಾನಾಗಿ ಇದನ್ನು ಹುಯ್ಯೋಣ. ಇದು ನಮ್ಮ ಅಜ್ಜಿ ಮಾಡ್ತಾ ಇದ್ದಿದ್ದು. ಇದಕ್ಕೆ ಸ್ಪೆಸಿಫಿಕ್ ಆಗಿ ಏನು ನೇಮ್ ಇಲ್ಲ, ಬಟ್ ಎಲ್ಲರೂ ತುಂಬ ಇಷ್ಟಪಡ್ತಿದ್ವಿ ಅವಾಗ. ಹಾಗೆ ಇದನ್ನು ನಿಮ್ಗೆ ಮಾಡಿ ತೋರಿಸೋಣ ಅಂತ ಮಾಡ್ತಾ ಇದ್ದೀನಿ. ಇವಾಗ ಇದನ್ನು ನಾವು ನೀವೆಲ್ಲ ಎಗ್ ಬುರ್ಜಿಗೆ ಹೆಂಗೆ ಇದನ್ನ ಬೀಟ್ ಮಾಡ್ಕೊಳ್ತೀರಾ ಅದೇ ಥರ ಬೀಟ್ ಮಾಡಿಕೊಂಡು ಫುಲ್ ಬೆಂದ ಮೇಲೆ ರೆಡಿ ಟು ಸರ್ವ್. ನೋಡಿ, ಈ ರೀತಿ ಆಗುತ್ತೆ. ಈ ರೀತಿ ಆದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ನೀವು ಇದನ್ನು ಚಪಾತಿ, ಅನ್ನ ಯಾವುದಕ್ಕಾದರೂ ತಿನ್ಕೋಬೋದು. ಲೆಮನ್ ಎಗ್ ಚಿಲ್ಲಿ ರೆಡಿ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ HRM ಕಿಚನ್ಸ್.